ಎಲ್ರಿಗೂ ನಮಸ್ಕಾರ. ನೀವು ಹ್ಯಾಪಿ ಬರ್ತೀರಾ ಸರ್? ನಿಮಗೆ ಹೇಳಲಿಲ್ಲ ನೀವು ನನಗೆ. ಐ ಥಿಂಕ್ ಎಷ್ಟು 4 ವರ್ಷ ಆಯ್ತು. ನೀವು 4 ವರ್ಷ ಆಯಿತು ನಾನು ಮನೆಗೆ ಬಂದು ನನ್ನ ಜೊತೆ ಸಿನಿಮಾ ಮಾಡೋಕ್ಕೆ ಬಂದಿದ್ದು ನೀವು. ಅದೇನೋ ಬರ್ತಾರೆ ಸಿನಿಮಾಗೆ ಇವರು ಅಷ್ಟೇ, ಆಮೇಲೆ ಗಾಬರಿ ಆಗ್ಬಿಡ್ತಾರೆ. ಇವ್ನು ಹಾಕೊಂಡು ಮಾಡೋದು ಯಾಕೆ ತಗೊಳಕೋತೀವಿ ಇವನಿಂದ ಇವ್ನು ಮುಗಿಸೋದೇ ಇಲ್ಲ ಸಿನಿಮಾ ಅನ್ನೋದು ಒಂದು ಗಾಬರಿ ಆಗ್ಬಿಟ್ಟು ಹೊಟ್ಟೋಗ್ತಾರೆ ಎಲ್ಲರೂ. ಈಗಲೂ ಮೊನ್ನೆ ಕೇಳಿಬಿಟ್ಟಾದ್ರೆ ಯಾವಾಗ ಸರ್ ಮಾಡೋಣ ಅಂದರೆ ಮಾಡೋಣ ಸರ್ ಅಂತಾರೆ, ಗಾಬರಿ ಆಗಿ ಹೊಟ್ಟೋಗ್ತಾರೆ ಅವರು. ಏನು ತೊಂದರೆ ಇಲ್ಲ. ಎಲ್ಲ ಬಹುಶಃ ನಾನು ಬಂದಿದ್ದು ನಮ್ಗೆ ಇವ್ರು ಬರ್ತಡೇ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ನಾನು ಆ್ಯಕ್ಚುಲಾಗಿ ಬಂದಿದ್ದೆ 2 ಕಾರಣಕ್ಕೆ. ಒಂದು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಈಗ ಸದ್ಯಕ್ಕೆ ನಗುನೇ ಇಲ್ಲ. ಅಟ್ಲೀಸ್ಟ್ ಇಲ್ಲಿ ನಗ್ತಾ ಇದ್ದೀವಲ್ಲ, ಆ ನಗು ಹಂಚ್ಕೊಳ್ಳೋಣ ಅಂತಂದಕ್ಕೆ ಬಂದೆ ನಾನು ಇವತ್ತು. ನೈಸ್ ಟು ಸಿ ಒಂದು ಸಿನಿಮಾ ಥಿಯೇಟ್ರಿಗೆ ಜನ ಬರ್ತಿಲ್ಲ ಅಂತೀರ ಅಲ್ವಾ? ಈ 3 ತಿಂಗಳಲ್ಲಿ ಎಷ್ಟು ಸಿನಿಮಾ ರಿಲೀಸ್ ಆಯ್ತು ಸರ್? ಒಂದು 25 ಆಗಿದೆ. 3 ತಿಂಗಳಲ್ಲಿ ಸುಮಾರು ಒಂದು 100 ಆಗಿರ್ಬೋದು. ಓಕೆ, ನೀವೇ ಸಿನಿಮಾ ನೋಡಿದ್ದೀರಾ ಸರ್? ಅದರಲ್ಲಿ ನಾವು ಸಿನಿಮಾ 10 ನೋಡಿದ್ದೀವಿ ಸರ್. 10 ಸಿನಿಮಾ. 90 ಸಿನಿಮಾ ಏನು ಪಾಪ ಮಾಡ್ತೀವಿ ಸರ್? ರವಿಚಂದ್ರನ್ ಸರ್ ಅಲ್ವಲ್ಲ, ನಾವೇನು ಮಾಡೋಣ. ಇಲ್ಲಿರೋ ನೀವೇ ಸಿನಿಮಾ ನೋಡಿದ್ದೀರಾ ಮೇಡಮ್? ಅದು ಬಿಡಿ, ನೀವು ದುಡ್ಡು ಕೊಟ್ಟು ಎಷ್ಟು ಸಿನಿಮಾ ನೋಡಿದ್ದೀರಾ? ಮತ್ತೆ ಯಾಕೆ ಜನಕ್ಕೆ ಬೈತೀರಾ ನೀವು? ಇಲ್ಲಿ ಕೂತಿರೋರು ಎಷ್ಟು ಜನ 100 ಸಿನಿಮಾ ನೋಡಿದ್ದೀರಾ ಹೇಳಿ ನೋಡೋಣ. ನೀವೇ ನೋಡೋಲ್ಲ ಕನ್ನಡ ಸಿನಿಮಾ, ಇನ್ನೂ ಜನನ ನೋಡಿಲ್ಲ ಅಂದರೆ ಏನು ಅರ್ಥ? ಅದು ಸಿನಿಮಾ ಚೆನ್ನಾಗಿದ್ರೆ ಜನ ಬರ್ತಾರೆ ಒಳಗೆ ಅಷ್ಟೇ. ಅದಕ್ಕಿರೋದು ಅದಕ್ಕೆ ನನಗೆ ಈ ಮೌಕ ಬೇಕು, ಅವ್ರು ಬೇಕು ಅವೆಲ್ಲ ಏನು ಇಲ್ಲ. ಚೆನ್ನಾಗಿದ್ದರೆ ನುಗ್ತಾರೆ ಅನ್ನೋದಕ್ಕೆ ಫ್ರೇಮ್ ಲೋಕನೇ ಒಂದು ಸಾಕ್ಷಿ ನಮಗೆ. 100 ಡೇಸ್ ಸಿನಿಮಾ ತೊಳ್ಕೊಂಡು ಮತ್ತೆ 100th ಡೇಗೆ ಅದು ಸೂಪರ್ ಹಿಟ್ ಆಗಿತ್ತು ಸಿನಿಮಾ. ಅದು ಸಾತ್ರ ಆಗುತ್ತೆ ಸಿನಿಮಾಗಳು ಚೆನ್ನಾಗಿದ್ದಾಗ. ಜನ ಹುಡ್ಕೊಂಬಂದು ಸಿನಿಮಾ ನೋಡಿದ್ದಾರೆ. ದಾಖಲೆಗಳು ಮಾಡಿರೋಂಥ ಕರ್ನಾಟಕದಲ್ಲಿ ನಾವು ಕೊಟ್ಟಿರೋಂಥ ಹಿಟ್ಸು, ಸೂಪರ್ ಹಿಟ್ಸು. ಬಹುಶಃ ಏನು ಅಂದರೆ ನಾವು ಟ್ರಾಫಿಕ್ ಜಾಮ್ ಮಾಡ್ತಾ ಇದ್ದೀವಿ. ನಮ್ಮದೇ 10 ಸಿನಿಮಾ ವಾರಕ್ಕೆ ರಿಲೀಸ್ ಆದರೆ, ಇನ್ನು 40 ಸಿನಿಮಾ ಒಂದು ವಾರದಲ್ಲಿ ರಿಲೀಸ್ ಆದರೆ ಟ್ರಾಫಿಕ್ ಜಾಮ್ ಆಗೋಯ್ತು. ಆ 40 ಸಿನಿಮಾದಲ್ಲಿ ಜನನ ಆರಿಸ್ಕೋ ಸಿನಿಮಾ ಅಂದರೆ ಏನು ಆರಿಸ್ಕೋತಾರೆ? ಬೇರೆ ಭಾಷೆ ಓಡುತ್ತೆ. ಹೌದು, ಬೇರೆ ಭಾಷೆಯಲ್ಲಿ ಸೆಲೆಕ್ಟೆಡ್ ಹಿಟ್ಸ್ ಮಾತ್ರ ಬರ್ತವೆ. ಇಲ್ಲಿ ಸೆಲೆಕ್ಟೆಡ್ ಫಿಲ್ಮ್ಸ್ ಮಾತ್ರ ಬರುತ್ತೆ, ಎಲ್ಲ ಸಿನಿಮಾ ಬರಲ್ಲ ಇಲ್ಲಿ. ಅಲ್ಲಿಂದ ಬಂದರೆ ಮತ್ತೆ ಅದು ಜಾಮ್ ಆಗಿಬಿಡ್ತವೆ. ಬರೋದು ಯಾವುದೋ ಹುಡ್ಕೊಂಡು ಒಂದು 4 ಸಿನಿಮಾ ಬರುತ್ತೆ, ಅದರಿಂದ ಅದು ಓಡ್ತಾ ಇದೆ ಅಂತ ಕಣ್ಣು ಕಾಣಿಸೋಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲಿ ಟ್ರಾಫಿಕ್ ಜಾಮ್ ಜಾಸ್ತಿ ಆಯಿತು. ಸೊ ಥಿಯೇಟ್ರ್ ಮುಂದೆ ಕೂತ್ಕೊಂಡು ಗೋಳಾಡೋದ್ರಲ್ಲಿ ಅರ್ಥ ಇಲ್ಲ. ಜನ ಯಾವತ್ತು ಗೋಳಾಡಿದ್ರೆ ಸಿನಿಮಾ ನೋಡಲ್ಲ. ಸಿನಿಮಾ ಚೆನ್ನಾಗಿದ್ದರೆ ಅವ್ನು ಕೊಡೋ ಗೆಲುವು ಇದೆಯಲ್ಲ, ನಾವು 40 ವರ್ಷ ಅದರಿಂದನೇ ಉಳ್ಕೊಂಡಿರೋದು. ಇವತ್ತವರೆಗೂ ವಿ ಆರ್ ಸ್ಟೇಯಿಂಗ್ ದೇರ್ ಬಿಕಾಸ್ ಅವತ್ತು ಅವ್ರು ಕೊಟ್ಟಿದ್ದು ಗೆಲುವು ಇವತ್ತವರೆಗೂ ಹಾಡು ಕೇಳ್ತಾ ಇದ್ದಾರೆ. ಇವತ್ತಿಗೂ ಆ ಹಾಡನ್ನ ಕರೆಯುತ್ತೆ ಅಂದರೆ ಅದೇ ಕಾರಣ ಅಲ್ವಾ? ಸೊ ಏನ್ಯಾವ ಇಲ್ಲಿ ಏನು ಸರ್ ನಿಮ್ಮ ಫ್ಯೂಚರ್ ಹೆಸರು? ಭುವನಂ ಗಗನಂ. ಓಕೆ, ಐ ಥಿಂಕ್ ನೀವು 3ಕ್ಕೂ ಕರೆದಿರಿ, ನಾನು ಬಂದಿಲ್ಲ. ಸುದೀಪ್ ಬಂದ ಅನ್ಸುತ್ತಲ್ವ ಅವತ್ತು? ಓಕೆ, ಬಟ್ ನಾನು ಯಾರೋ ಒಬ್ರು ಓಕೆ ನೈಸ್ ಟು ಸಿ. ಎಲ್ಲರೂ ಇಲ್ಲಿ ನೋಡಿದ ಖುಷಿ ಆಯಿತು. ಬಹುಶಃ ಯಂಗ್ಸ್ಟರ್ಸ್ ಎಲ್ಲ ನೋಡಿದ್ರೆ ಅದು ಒಂದು ಖುಷಿ. ನಿಮ್ಮನ್ನ ಎಲ್ಲರೂ ನಿಮ್ಮ 2 ಹೀರೋಗಳು ಇದ್ದಲ್ರಿ, ನೀವಿಬ್ಬರು ಬನ್ರಿ ಪೃಥ್ವಿ. ನಿನ್ನ ಅದ್ಯಾವುದಪ್ಪ ನಿಂದೊಂದು ಸಿನಿಮಾ TV ದರ್ಶನ ಇವನ ಜೊತೆ ಮಾಡಿದ್ದಲ್ಲ, ಅದನ್ನು ನೋಡಿದ್ದೀನಿ. ಒಂದು ದಿಯಾ ನೋಡಿದ್ದೀನಿ ನಾನು. ಓಕೆ, ಅದು OTT ನೋಡೋದು ನಾನು. ಥಿಯೇಟರ್ ನೋಡಿಲ್ಲ ನಾನು. ಇನ್ನೂ ಯು ಆರ್ ರೆಕಗ್ನೈಸ್ಡ್ ಅಲ್ಲ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಕ್ಯಾರೆಕ್ಟರ್ಸ್ ಆರ್ ರೆಕಗ್ನೈಸ್ಡ್. ಒಂದು ಸಿನಿಮಾ ಇವತ್ತು ಇವನ್ನ ನೆನಪಿಸ್ಕೊತೀನಿ, ಬೇರೆ ಸಿನಿಮಾ ನೆನಪಾಗಲ್ಲ ನನಗೆ. ಒಂದು ದಿಯಾ ನೆನಪಾಗುತ್ತೆ. ಐ ಕ್ಯಾನ್ ರೆಕಗ್ನೈಸ್ ಹಿಮ್. ಇವನ್ನ ಕೂಡ ರತನ್ ಪ್ರಪಂಚ ಬಿಟ್ಟರೆ ಇನ್ನೊಂದು ಬ್ಯಾಂಗಲ್ ಸ್ಟೋರ್ಸ್ ಯಾವುದೋ ಒಂದು ಮಾಡಿ ನೆನಪಿದೆ ನನಗೆ. ಐ ಕ್ಯಾನ್ ರಿಮೆಂಬರ್. ಸೊ ಇಟ್ ಇಸ್ ಗುಡ್. ಒಂದು ನಗು, ಈ ವಾತಾವರಣ ಬೇಕು. ಐ ಥಿಂಕ್ ಈಲ್ಡ್ ಜಾಸ್ತಿ ಆಯ್ತು ಸರ್. ಕಲೆಕ್ಷನ್ಸ್ ಸಿನಿಮಾಗಳಿಗೆ ಜಾಸ್ತಿ ಆಯಿತು. ಶೀಲ್ಡ್ ನೋಡೋದೇ ಮರ್ತ್ಬಿಟ್ಟಿದ್ವಿ ನಾವು ಅಲ್ವಾ? ಸೊ ಇವಾಗ 25 ದಿವಸಕ್ಕೆ ಒಂದು ಶೀಲ್ಡ್ ಸ್ಟಾರ್ಟ್ ಆಗಿದೆ. ಹಾಗೆಲ್ಲ 25 ವಾರಕ್ಕೆ ಶೀಲ್ಡ್ ಇತ್ತು. ಈಗ 25 ದಿವಸ ನೋಡಿದ್ರೆ ಸಾಕು ಅನ್ನೋ ಥರ ಆಗಿದೆ. ಕರೆಕ್ಟ್, ಅದೇನು ತೊಂದರೆ ಇಲ್ಲ. ಯಾಕೆಂದರೆ ಅವತ್ತು ನಾವು ರಿಲೀಸ್ ಮಾಡ್ತಾ ಇದ್ದಕ್ಕೂ ಇವತ್ತು ನಾವು ರಿಲೀಸ್ ಮಾಡೋದು 1000 ಥಿಯೇಟರ್ಸ್ ರಿಲೀಸ್ ಮಾಡ್ತೀವಿ ಒಟ್ಟಿಗೆ. ಸೊ ಇವನ್ 25 ಡೇಸ್ ರೀಚ್ ಆಗೋದು ಕೂಡ ನಾಟ್ ಇದು. ನಿಮ್ಮ ಫಸ್ಟ್ ಜರ್ನಿ, ಫಸ್ಟ್ ಫಿಲಿಮು ಒಂದು ಶುಭದಿಂದ ಸ್ಟಾರ್ಟ್ ಆಗಿದೆ. ಚೆನ್ನಾಗಿ ಶುರು ಮಾಡಿದ್ದೀರಾ. ನಿಮ್ಮ ಪ್ರಯಾಣ ಹೀಗೆ ನಗ್ನಗ್ತಾ ಸಾಗಲಿ. ಅಲ್ಲೆಷ್ಟು ನಿಮ್ಮ ಪ್ರಯಾಣದಲ್ಲಿ ಸಕ್ಸಸ್ ನೋಡಿದಿರೋ, ಎಷ್ಟು ದುಡ್ಡು ನೋಡಿದಿರೋ, ಇಲ್ಲ ಅಷ್ಟೇ ದುಡ್ಡು ನೋಡಿ ಅಷ್ಟೇ ಸಂಭ್ರಮಿಸಿ ಎಲ್ಲನೂ ಸೇರಿಸ್ಕೊಳ್ಳಿ ಜೊತೆಲಿ ಅಂತ ಹೇಳ್ತೀನಿ. ಸರ್ ನಮಸ್ಕಾರ, ಹೊರಡಲ್ಲ. ಒಂದು ಹ್ಯಾಪಿ ಬರ್ತ್ಡೇ ಹೇಳ್ಬಿಡೋಣ. ನನಗೆ ಹ್ಯಾಪಿ ಬರ್ತ್ಡೇ ಗೊತ್ತಿಲ್ಲ, ಒಂದು ಹೂ ಕುಚ್ಚಾದ್ರೆ ತರ್ಬೋದಾಗಿತ್ತು. ಅಲ್ಲ, ಅವ್ರು ವೆಯ್ಟ್ ಮಾಡಿದ್ದೆ ನಿಮ್ಮ ಕೈಲಿ ಮೊಮೆಂಟ್ ಇಸ್ಕೋಬೇಕು ಅಂತ. ಆ ಶೀಲ್ಡ್ ಬಗ್ಗೆ ಹೇಳಿದ್ರಲ್ಲ, ಅದನ್ನ ನಿಮ್ಮ ಕೈಲೇ ಇಸ್ಕೋಬೇಕು ಅಂತ ದಯವಿಟ್ಟು. ನಾನು
ಒಂದು ನಿಮಿಷ ಏನದು ರವಿ ಸರ್ಗೆ